ಯಾಕ್ರೋ ಹೀಗ್ ಮಾಡ್ತಿದ್ದೀರಾ? ಬಾಬಾ ಜಾಜತ್ಗೆ ಹೇಳಿದರೆ ನಿಮ್ಗೆ ಮರ ಕೆಡುವ ಶಕ್ತಿ ಇದೆಯಂತೆ. ನನಗೆ ಈ ಮರನ ಕೆಡೋಕಾಗತ್ತೇನ್ರು? ಹಣ್ಣು ಮತ್ಕೊಂಡು ಅರ್ಥ ಬೇಡವಾ ಬಾಬಾ? ನಿಮ್ಮ ಕ್ಷಮತೆ ಏನು ಅಂತ ನಿಮಗೆ ಗೊತ್ತಿಲ್ಲ. ಆ ಜಗಜ್ಜಟ್ಟಿ ಮಲ್ಲಯ್ಯನ್ನ ನೀವು ನೆಲಕ್ಕೆ ಕೆಡವಿದ್ರ ಅಂದ್ಮೇಲೆ ಆಫ್ಟರ್ ಆಲ್ ಈ ಮರನ ನೀವು ನೆಲಕ್ಕೆ ಕೆಡಬೇಕಾಗಲ್ಲ. ಆ ಜಟ್ಟಿನ ತೋರಿಸಿದ್ದೆ ಬೇರೆ ತರ. ಈ ಮರನ ಕೆಡು ಅಂದ್ರೆ ಹೇಗ್ರು? ಈ ಮರದ ಬುಡ ಭೂಮಿ ಒಳಗಿರುತ್ತೆ. ಎಲ್ಲ ನಮಗ್ ಗೊತ್ತಿಲ್ಲ ಕಣ ಪಾಂಡ್ರಂಗ. ಈ ರಸ್ತೆ ಅಗಲೀಕರಣ ಮಾಡ್ತಾರಂತೆ. ಅದಕ್ಕೆ ಜಾಜಿ ಅವರು ಮಹಿಳಾ ಸಂಘದ ಪರವಾಗಿ ಮರನ ಕೆಡವೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಾಯಂಕಾಲದವರೆಗೂ ಹೀಗೆ ಎಳಿತಾ ಇರೋ ಮರ ಉರುಳುತ್ತೆ, ಆಮೇಲೆ ಮನೆಗೆ ಬಂದ್ಬಿಟ್ಟು ಬಾಬಾ ಮರನ ಕೆಡುವ ಭರಾಟೆನಲ್ಲಿ ಮರನ ನಿಮ್ಮೇಲೆ ಕೆಡ್ಕೊಂಡ್ಬಿಟ್ಟಿರ. ಪಾಂಡುರಂಗ ನಿನಗೇನ್ ತಲೆ ಕೆಟ್ಟಿದ್ಯಾ? ಮರ ಬೆಳ್ಸಕ್ಕೆ ಹೊಟ್ಟಿದ್ಯಾ? 20 ಅಂಕಲ್ ಸರಿಯಾದ ಸಮಯಕ್ಕೆ ಬಂದ್ರಿ. ಇದು ನನ್ನ ಹೆಂಡತಿ ನನ್ಗೊಪ್ಸಿರೋ ಕೆಲ್ಸ. ಮರನ ಕೆಡೋ ಶಕ್ತಿ ನನಗಿದೆಯಂತೆ. ಅವ್ರು ನೀನ್ ತೊಂದರೆ ಕೊಡ್ಬೇಕಂತಾನೆ ಹೀಗ್ ಮಾಡಿರೋ. 20 ಅಂಕಲ್ ಹೇಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಬುದ್ಧಿ ಕಲಿಸ್ಬೇಕಲ್ಲ. ಅಲ್ಲ ಮೊದಲು ಹಾಗಿತ್ತು, ಈಗಲೂ ಹಾಗೆ ಇದ್ದಾನ. ನಿನಗೆ ಕೋಆಪರೇಷನ್ ಕೊಡ್ತೀನಿ. ಕೋಆಪರೇಷನ್ ಕೊಟ್ರೆ ತಾನೇ ಆಪರೇಷನ್. ಮೊದ್ಲಿಗಿಂತ ಹೋಪ್ಲೆಸ್ ಆಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ನನ್ನ ಮಾತೇ ನಡೆಯಲ್ಲ ಅಂತೀನಿ. ನೀನೇನು ಯೋಚನೆ ಮಾಡಬೇಡ. ನಿಮ್ ಮನೆಯಲ್ಲಿ ನಿನ್ನ ಮಾತೇ ನಡಿಬೇಕು. ಹಾಗೆ ನಾನು ಮಾಡ್ಕೊಡ್ತೀನಿ. ನೋಡು, ಇದು C2 SC4 C1 B1 B2 SC4 ITL ICL ಇಷ್ಟು ಫಾರ್ಮುಲಾನ ಮಿಕ್ಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಸ್ಪೆಷಲ್ ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಕರಗೋದೇ ಇಲ್ಲ. ಯಾರು ನುಂಗ್ತಾರೋ ಅವರ ಹೊಟ್ಟೆನಲ್ಲಿ ಒಳ್ಳೆ ಮೆಟಲ್ ತರ ಸಾಲಿಡ್ ಆಗಿ ಹಾಗೆ ನೋಡು, ಈ ರಿಮೋಟ್ ನಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿ ನೀನು ಯಾವ ಕಮಾಂಡ್ ಅನ್ನು ಕೊಡ್ತೀಯೋ ಅವರು ಅದನ್ನ ಫಾಲೋ ಮಾಡ್ತಾರೆ. ಆದ್ರೆ ಒಂದು ವಿಶೇಷ ಏನ್ ಗೊತ್ತಾ? ಯಾವುದೇ ಕಾರಣಕ್ಕೂ ಈ ರೆಡ್ ಬಟನ್ ಅನ್ನ ನೀನು ಪ್ರೆಸ್ ಮಾಡಬಾರ್ದು. ಈ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಹೊಟ್ಟೆ ಒಳಗಿರೋ ಟ್ಯಾಬ್ಲೆಟ್ ಹೊರಗಡೆ ಬಂದು ಅದು ಶಕ್ತಿ ಕಳ್ಕೊಳ್ಳುತ್ತೆ. ನೀನು ಹೇಳಿದ ಮಾತನ್ನ ಅವ್ರು ಕೇಳೋದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ತಗೋ ನೋಡು, ಈ ವಿಷಯ ನಿನ್ನಲ್ಲಿ ಮತ್ತೆ ನನ್ನಲ್ಲಿ ಮಾತ್ರ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಲ್ಲ. ತಗೋ, ಈ ಟ್ಯಾಬ್ಲೆಟ್ ಅನ್ನ ನಿನ್ನ ಹೆಂಡತಿ ಹೊಟ್ಟೆಗೆ ನುಂಗಿಸಿ ನೀನು ಹೇಗೆ ಬೇಕು ಹಾಗೆ ತಯಾರು ಮಾಡು. ಪೊದ್ದು ಅಲ್ಲಿ ಪದ್ಮನಾಭವ್ರೆ ಸ್ವಲ್ಪ ಬನ್ನಿಪ್ಪ ಇಲ್ಲಿ. ಏನಪ್ಪ ಇಷ್ಟಾಗ ಬಂದ್ಬಿಟ್ಯಾ? ಆಗ್ಲೇ ಮರನ ಉಳಿಸ್ಬಿಟ್ಯಾ? ಮರನ ಉಳಿಸ್ದೆ, ಈಗ ನಿನ್ನ ಉಳಿಸ್ತೀನಿ. ನನ್ನ ಉಳಿಸ್ತೆ ಯಾಕೆ? ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಅಲ್ಲ. ನಾನು ಕೊಡ್ತಾ ಇರ್ತೀನಿ, ನೀ ತಗೊಳ್ತಾ ಇರೋ. ಹೋಗಿ ರೆಸ್ಟ್ ಮಾಡ್ತಿರು. ನಿನ್ನ ಗೆಳೆಯನ್ನು ಕಳಿಸ್ತೀನಿ. ಅಷ್ಟು ಬೇಗ ಮರನ ಕೆಡವಿಬಿಟ್ರ? ಮರನ ಕೆಡವಿದ್ದಾಯ್ತು, ಈಗ ನಿಮ್ಮನ್ನ ಕೆಡುತ್ತೀನಿ. ಹೇಳುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ. ಕೊಡ್ತಾ ಇರ್ತಾನೆ, ನೀನ್ ತಗೊಳ್ತಾ ಇರ್ಬೇಕು. ದರ್ಶನ್ ನಿಂತಲ್ಲೇ ದರ್ಶನ ಕೊಟ್ಬಿಡ್ತೀನಿ. ಅಂದ್ರೆ ತಿರುಪತಿಗೆ ಹೋಗೋಷ್ಟೇ ಇಲ್ಲ ಅಲ್ಲಿ. ನಿಂತಲ್ಲೇ ತಿರುಪತಿ. ಸುದೀಪ್ ಈಗ ನಿಮ್ಮ ಗೆಳೆಯ ರೆಸ್ಟ್ ಮಾಡ್ತಿದ್ದಾನೆ, ಹೋಗಿ ಕಾಫಿ ಕೊಡಿ. ಸಿಕ್ಕಾಪಟ್ಟೆ ಹೆಡ್ಡೇಕ್. ಜಾಗಿಯವ್ರೆ ಏನಾಯ್ತು? ನಿಮ್ ಮದರ್ ಮತ್ತೆ ಚಂಪ ಸೇರ್ಕೊಂಡು ನನ್ ಮೇಲೆ ಜಗಳಕ್ಕೆ ಬಂದ್ಬಿಟ್ಟಿದ್ರು. ನನಗೆ ಎಷ್ಟು ತಲೆನೋವು ಬರ್ತಾ ಇದೆ ಗೊತ್ತಾ? ನಿಮ್ಮ ತಲೆನೋವು ಹೋಗ್ಬೇಕು ಅಂತ ಒಂದ್ ಒಳ್ಳೆ ಮಾತು ತಗೊಂಡ್ ಬಂದಿದ್ದೀನಿ. ಇದನ್ನ ತಗೊಂಡ್ರೆ ನನ್ ತಲೆನೋವು ವಾಸಿ ಆಗುತ್ತಾ? 100% ವಾಸಿ ಆಗುತ್ತೆ. ಹಬಿ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ನನ್ ಮೇಲೆ ಎಷ್ಟು ಕನ್ಸರ್ನ್. ಥ್ಯಾಂಕ್ ಯು. ಬೇಗ ನುಂಗಿ. ಜಾಜಿಯವ್ರೆ ಹೀಗೆ ರೆಸ್ಟ್ ಮಾಡ್ತಾ ಇರಿ, ಬಂದೆ. ಓ ಮೈ ಗಾಡ್, ಇಟ್ಸ್ ಅ ಮಿರಾಕಲ್. ತಲೆನೋವು ಪೋಯೆ ಪೋಚಿ. ಪಾಂಡನ್ನ ಮರನ ಉರುಳಿಸ್ತಿಲ್ಲ, ಹೊಡೆದು ನಮ್ಮಿಬ್ರು ಉರುಳಿಸ್ಬಿಟ್ಟ ಅಷ್ಟೇ. ನಾಯಿಗೆ ಹೊಡೆದಂಗ್ ನೋಡಿದ್ರು. ನಾವು ದಿನ ಹೀಗೆ ಹೊಡೆಸ್ಕೊತಾ ಇದ್ರೆ ಒಂದಲ್ಲ ಒಂದ್ ದಿವಸ ಹೊಗೆ ಹಾಕ್ಸ್ಕೊಳ್ಳೋದ್ ಗ್ಯಾರಂಟಿ. ಓ ಮೈ ಗಾಡ್, ದಯ್ಯಾಗತ್ರ ಹೊಡೆದ್ರೇನೋ? ಇಮಿಡಿಯೇಟ್ ಆಗಿ ಹಬಿನ ಮನೆಯಿಂದ ಆಚೆ ಸೆಂಡ್ ಮಾಡ್ರ. ಸೆಂಡ್ ಮಾಡ್ತೀರಾ? ಯಾರಾದ್ರೂ ನಮ್ಮ ಯಜಮಾನ್ರನ್ನ ಆಚೆ ಸೆಂಡ್
ಬಾರೇಲಿ ಅಭಿ ಎಸ್ ಅಭಿ ಆ ದಂಡ ಪಿಂಡಗಳಿಗೆ ಕತ್ತೆಗಳ ಗೆಟ್ ಔಟ್ ನೀ ಡಾಗೀಸ್ ಗೆಟ್ ಔಟ್ ಜಾಜಿ ತಲೆನೋವು ಹೇಗಿದೆ? ಹೆಡ್ಡೇಕು ಪೋಯೆ ಪೋಚಿ ನನ್ಗೆ ಯಾಕೋ ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ನೀನು ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಡ್ ಬಾ. That's like a good boy. ನಾಟ್ ಬಾಯ್ ಗರ್ಲ್ You go. ನನ್ನ ಜೊತೆ ಏನಾಯ್ತೆ ಎಲ್ಲದಕ್ಕೂ ಮೂಗು ಬಸ್ಬಿಡ್ತಾರ ಅಲ್ಲಾಳೆ ಆಗ್ತಾ ಇದ್ದಾಳಲ್ಲೇ ಈಗಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ಅಂತ ಖುಷಿ ಪಡೋದ್ ಬಿಟ್ಟು ನಾನತ್ತ ಬೀಳ್ತಿರಲ್ಲ ಅತ್ತೆ. ಅಭಿ ಫಸ್ಟ್ ಕಪ್ಪು ನಿಮ್ಗೆ ಅತ್ತೆ ಕಾಫಿ ತಗೊಳ್ಳಿ. ಜಜಕ್ಕೆ ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ಸ್. ಅದನ್ನ ನೀವ್ಯಾಕೆ ಹಿಂಗಾಡ್ತಿದ್ದೀರಾ? ನಗ್ಬಿಟ್ರು. ಜಾಜಿ ಕಪ್ಪ ಆ ಕಡೆ ಇಡೋ. ಹಗ್ಗ ಕಟ್ಟಿ ಮರನ ಎಳ್ದು 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 ನನ್ನ ಕಾಲೆಲ್ಲ ತುಂಬಾ ನೋಡ್ತಿದ್ದ ಕಣ. ಜಾಜಿ ಕಾಲು ಅಭಿ ನೀನೇ ಅವ್ರು ಕೇಳ. ನಿನ್ನೆ ನಾನು ಕೇಳಿಸ್ಕೊಂಡಿದ್ದೀನಿ, ಇವತ್ತು ನಿನ್ನ ಸರದಿ, ನೀನೇ ಕೇಳು. ಜಜಕ್ಕೆ ವೆರಿ ಗುಡ್ ಮಾರ್ನಿಂಗ್. ಟೇಕ್ ದಿಸ್ 200. ಜಜಕ್ಕೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳಿ, ನಾನು ಫ್ರೀಯಾಗೇ ಇದ್ದೀನಿ. ನೀವು ಬಾಬನ್ ವಿರುದ್ಧ ಎಷ್ಟು ಸ್ಟ್ರಾಂಗ್ ಆಗಿದ್ರಿ, ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಸಾಫ್ಟ್ ಆಗ್ಬಿಟ್ರಿ ಅಂತ. ಜಾಜಿವ್ರೆ, ನೀವು ನಿಮ್ಮ ಜೀವಮಾನದಲ್ಲಿ ಅಡಿಗೆ ಮನೆ ಕಡೆಗೆ ಹೋದವರಲ್ಲ, ಒಬ್ರಿಗೆ ಒಂದು ಲೋಟ ನೀರು ತಂದ್ಕೊಟ್ಟವ್ರಲ್ಲ, ಅಂಥದ್ರಲ್ಲಿ ನಿನ್ನೆ ನೀವೇ ಅಡಿಗೆ ಮನೆಗೆ ಹೋಗಿ ಮನೆ ಮಂದಿಗೆಲ್ಲ ಕಾಫಿ ತಂದ್ಕೊಟ್ರಲ್ಲ, ಏನಿದು ಚಿದಂಬರ ರಹಸ್ಯ? ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ನೀವು ನನ್ಗೇನು ಹೇಳ್ತಾ ಇದ್ದೀರೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಜಾಜಿ ಬಾಯಿಲಿ. ವಾಟ್ ಅಭಿ? ನಿಮ್ಮ ಅತ್ತೆ ಅವರು ಕೇಸರಿ ಬಾತ್ ತಿನ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದಾರೆ, ಮಾಡ್ಕೊಂಬಾ. ಇಲ್ಲಿ ಕೇಳು, ನೀನೊಬ್ಳೆ ಮಾಡ್ಬೇಕು, ಬೇರೆ ಯಾರ ಸಪೋರ್ಟು ತಗೊಳ್ಬಾರ್ದು. ಓಕೆ ಗುಡ್ ಬಾಯ್. ನೋ ಗರ್ಲ್. ಯು ಕ್ಯಾನ್ ಗೋ ನೌ. ಒಂದ್ ನಿಮಿಷ. ಒಂದ್ ನಿಮಿಷ. ಅಭಯ್, ಅಯ್ಯೋ ಬಾವ, ನಮ್ಮ ಜಾಜಕ್ಕೆ ಯಾವತ್ತೂ ನಿಮ್ಮ ಮಾತು ಕೇಳ್ದವ್ರೆ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳ್ತಿಲ್ವಲ್ಲ, ಏನಿದು ರಹಸ್ಯ ಅಂತ. ನನ್ನ ಮಾತು ಕೇಳ್ದೆ, ನಿಮ್ ಮಾತು ಕೇಳ್ಬೇಕೇನ್ರೋ? ಅಲ್ಲ ಎಕ್ಸ್ಪ್ರೆಸ್ ಮಾತೋಶ್ರೀ ರಂಗಮ್ಮ ಬಾ ಅಮ್ಮ ಇಲ್ಲಿ. ಏನು ಮಗನೇ ಕಳೆದದ್ದು ಕೂತ್ಕೋ ರಂಗಮ್ಮ. ಚಂಪು ಚಮಿಲಿ ಬಾ ಕೂತ್ಕೋ. ಏನು ಯಜಮಾನ್ರೆ, ನಾನು ನಿಮ್ ಮುಂದೆ ಕೂತ್ಕೊಳ್ಳೋದಾ? ಅಂದ್ರೆ ಇಷ್ಟು ದಿನ ಹಿಂದೆ ಕೂತ್ಕೊಳ್ತಿದ್ಯಾ? ಕೂತ್ಕೊಳ್ಳ ಸುಮ್ನೆ. ಮಾತೋಶ್ರೀ ರಂಗಮ್ಮ, ನಿಮ್ಮ ಸೊಸೆ ನಿಮ್ಗೋಸ್ಕರ ಕೇಸರಿ ಬಾತ್ ಮಾಡ್ಕೊಂಡ್ ಬರ್ತಿದ್ದಾರೆ, ಹಿಂದೆ ಹೇಗಿ. ತಗೊಳ್ಳಿ ತಗೊಳ್ಳಿ. ಚಂಪಾ ನೀನು ತಗೊಳ್ಳೆ. ಅಕ್ಕ ಥ್ಯಾಂಕ್ಸ್. ವೆಲ್ಕಮ್. ಬಿಡ್ಲಾ? ಟೇಕ್. ಲೇ ಜಾಜಿ, ಅವ್ರಿಬ್ರಿಗೆ ಕೊಟ್ರೆ ನಿನ್ನ ಚೊಟ್ಟಿ ಮಾಡ್ಬಿಡ್ತೀನಿ. ಶಭಾಷ್ ಮಗನೇ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಅಂದ್ರೆ ನೀನೇ ಕಣು. ಈ ದಸರಾ ಟೈಮಲ್ಲಿ ಆನೆನ ಬಳಸಿ ಅಂಬಾಲಿ ಹೊಲಿಸ್ತಾವಲ್ಲ, ಹಾಗೆ ನಿನ್ ಹೆಂಡತಿನ ಚೆನ್ನಾಗಿ ಬಳಸ್ಬಿಟ್ಟೆ. ಜಾಜಕ್ಕೆ ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಜಾಜಿ ಪಪ್ಪ ಆ ಕಡೆ ಇಡೋ. ಜಾಜಿ ಹಾಲು ಹೊಟ್ಟೆ. ವೆಲ್ಕಮ್. ಬಿಡ್ಲಾ? ಟೇಕ್. ಲೇ ಜಾಜಿ, ಅವ್ರಿಬ್ರಿಗೆ ಕೊಟ್ರೆ ನಿನ್ನ ಚೊಟ್ಟಿ ಮಾಡ್ಬಿಡ್ತೀನಿ. ನಾನು ಇಷ್ಟೆಲ್ಲ ಮಾಡುತ್ತಾ? ಜಾಜಕ್ಕೆ ನಾವು ಹೇಳಿದಾಗ ನೀವು ನಂಬಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ತಾ ಇರೋದು. ನನಗಿದೆಲ್ಲ ಗೊತ್ತೇ ಇಲ್ಲ. ಪಾಂಡ್ರಂಗ ಹೇಳ್ದಾಗೆಲ್ಲ ನೀವು ಕೇಳ್ತಿದ್ದೀರ ಅಂದಮೇಲೆ ಅವನು ನಿಮಗೆ ಮಾಟ ಮಾಡ್ತಿದ್ದಾನೆ. ಜಾಜಿ ಹೇಳಿ ಅಭಿ. ಏನು
ನೀನ್ ಕೂತ್ಕೊಳ್ಳೋದು ನಾನು ನಿಂತ್ಕೊಳ್ಳೋದಾ? ನೀವು ಕೂತ್ಕೊಳ್ಳಿ. ಮಾತೋಶ್ರ ರಂಗಮ್ಮ, ಏನೋ ಮಗನೇ, ಜಾಜಿ ನಿಮ್ಮ ಅತ್ತೆ ಕಾಲಿಗೆ ಬಿದ್ದು 2 ಕೈಗಳಿಂದ ಮುಟ್ಟಿ ನಮಸ್ಕಾರ ಮಾಡ್ಕೋ. ಅತ್ತೆ ಬ್ಲೆಸ್ ಮೀ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಮಗನೇ, ನನಗೆ ತುಂಬಾ ಸಂತೋಷ ಆಗೋಯ್ತು ಕಣೋ. ನಿನ್ ಹೆಂಡತಿನ ಸರ್ಕಸ್ ಹುಲಿಗಿಂತ ಸಾಕು ಮಾಡ್ಬಿಟ್ಟಿದ್ದೀಯ ಕಣೋ. ನೋಡೋಣ ಮಗನೇ. ಜಾಜಿ, ಕುಡಿಯೋದಕ್ಕೆ ಒಂದು ಲೋಟ ನೀರು ಬೇಕಾಗಿತ್ತು, ತಂದು ಕೊಡ್ತೀಯ ಅಮ್ಮ? ಲೇ ಜಾಜಿ, ಈ ಕಡೆ ಬಾ. ಹೇಳಿ ಹಬಿ. ಮಾತೋಶ್ರ ರಂಗಮ್ಮಂಗೆ ನೀರು ಬೇಡ, ನಿಂಬು ಪಾನಕ ಮಾಡ್ಕೊಂಬ. ಓಕೆ ಹಬಿ. That's like a good boy. ಗರ್ಲ್. You can go now. Just a minute, huh? ಜಸ್ಟ್ ಅ ಮಿನಿಟ್. ಮಾತೋಶ್ರ ರಂಗಮ್ಮ ಹೇಗೆ? ಅಯ್ಯೋ ನನ್ ಕಂದ, ನೀನು ಬಿಡ, ಸೂಪರ್. ಉಪೇಂದ್ರ, ಅತ್ತೆ ತಗೊಳ್ಳಿ ನಿಂಬು ಶರ್ಬತ್. ಕುಡಿರಿ ಕುಡಿರಿ. ಜಾಜಿ ನೀ ಮಾಡೋ ಕೆಲಸನ ಈ ದಂಡ ಪಿಂಡಗಳು ವಾಚ್ ಮಾಡ್ತಿದ್ದಾರೆ. ಈ ದೊಣ್ಣೆಯಿಂದ 4 ಬಾರ್ಸು. ನಮ್ಮ ಜಾಜಕ್ಕೆ ನಮ್ಗೆ ಏನ್ ಮುಖ ನೋಡ್ತಿದ್ದೀರಾ? ಕೊಡಿರ್ರಿ. ಪಾಂಡ್ರಂಗ ನಮ್ನ ಯಾಕೆ ಇಲ್ಲಿ ಕರ್ಕೊಂಬಂದ? ನಮ್ಮ ಭಾವನ ಇದೇ ಬರಕ್ಕಿಲ್ಲ, ನಾವು ಕಟ್ಟಾಕಿದ್ದ. ಲೇ ದಂಡ ಪಿಂಡಗಳ ಮರ ಎಷ್ಟು ಎತ್ತರ ಇದೆ ನೋಡ್ರು. ಜಾಜಿ ಅವ್ರೆ ಆಗ್ಲೇ ಹೇಳಿದ್ನಲ್ಲ, ಅದನ್ನ ಇವ್ರಿಗೂ ಸ್ವಲ್ಪ ಹೇಳಿ. ಬದ್ದು ಬಿಟ್ಲ, ನೀವಿಬ್ರು ನಿಮ್ ಸೊಂಟಕ್ಕೆ ಈ ಹಗ್ಗನ ಕಟ್ಕೋತೀರಾ, ಈ ಮರನ ಬೀಳಿಸ್ತೀರಾ. ಹನುಮಂತಗೊಂದು ಅರ್ಥ ಬೇಡ ಜಾಜಕ್ಕೆ. ನಮ್ಮ ಕೈಲಿ ಈ ಮರನ ಬೀಳ್ಸಕ್ಕಾಗತ್ತಾ? ನೀವೇ ತಮಾಷೆ ಮಾಡ್ದಂತೀರಾ? ಜಾಜಿ ಅವ್ರೆ ನಿಮ್ ಮಾತನ್ನ ತಮಾಷೆ ಅನ್ಕೊಂಡಿದ್ದಾರೆ. 2 ಬಿಡಿ ಹೇಳ್ತೀನಿ. ಜಾಜಕ್ಕೆ ನಮ್ಗೆ ಹೊಡಿತಾರ. ಈ ರಸ್ತೆನ ಅಗಲೀಕರಣ ಮಾಡ್ತಾ ಇದಾರಂತೆ. ಹಾಗಾಗಿ ನಮ್ಮ ಮಹಿಳಾ ಸಂಘದಿಂದ ಈ ಮರನ ಬೀಳ್ಸೋ ಕಾರ್ಯಕ್ರಮನ ಹಾಕೊಂಡಿದೀವಿ. ನೀವಿಬ್ರು ಸೊಂಟಕ್ಕೆ ಹಗ್ಗನ ಕಟ್ಕೋತೀರಾ, ಈ ಮರನ ಬೀಳಿಸ್ತೀರಾ. ಅಲ್ಲ ಜಾಜಕ್ಕೆ, ಮನ್ಸೂರ್ ಕೈಲಿ ಮರನ ಬೀಳ್ಸಕ್ಕಾಗತ್ತಾ? ಮತ್ತೆ ಆವಾಗ ಅದೇ ಕೆಲಸನ ನನ್ನಿಂದ ಮಾಡಿಸ್ಬೇಕು ಅಂತಿದ್ರಿ. ಏ ಬಂದಪ್ಪ ಬಾರ ಇಲ್ಲಿಗೆ. ಲೇ ಬಾರ ಜಾಜಿ ಅವ್ರ. ಅದೇ ಬೇಕಾ ಆದಷ್ಟು ಬೇಗ ಈ ಮರನ ಬೀಳಿಸ್ದೆ ಮನೆಗೆ ಬರೋ ಹಾದಿಲ್ಲ. ಜಾಜಿ ಅವ್ರೆ ಸಿನಿಮಾಕ್ ಹೋಗ್ಬೇಕು ಅಂತಿದ್ದೀನಿ, ಬರ್ತೀರಾ? ನೀವೆಲ್ಲೋ ನಾನಲ್ಲೇ, ಜೀವ ನಿಮ್ಮಲ್ಲೇ. ಅಭಿ, ನೀವೇ ನನ್ನ ಆತ್ಮ, ಪರಮಾತ್ಮ. ಜಾಜಿ ಅವ್ರೆ ಹಾಗಿದ್ರೆ ಹಿಡ್ಕೊಳ್ಳಿ ಕೈನ. ನಾವೆಲ್ಲ ಮರ ಬೆಳೆಸೋ ಚಳುವಳಿ ಮಾಡ್ತಾ ಇದ್ರೆ ನೀವು ಮರ ಬೀಳ್ಸೋ ಚಳುವಳಿ ಮಾಡ್ತಿದ್ರ? ಸೌದೆ ಹಾಕಿ ಸುಟ್ಟಾಕಿ ಬಿಡ್ತೀರಿ. ಆಗಲ್ಲ ಸರ್, ಜಾಜಿ ಅವ್ರು ಹೇಳಿದ್ರು ರಸ್ತೆನ ಅಗಲೀಕರಣ ಮಾಡ್ತಾರಂತ, ಅದಕ್ಕೆ ನಾವು ಮರನ ಉರುಳಿಸ್ತಾ ಇದೀವಿ. ಯಾವ ರಸ್ತೆ ಅಗಲೀಕರಣ ಆಗಲ್ಲ. ರಸ್ತೆ ಅಗಲೀಕರಣ ಆಗ್ಬೇಕಂದ್ರೆ ಮರ ಕಡಿಯೋ ಹಾಗಿಲ್ಲ. ಮರ ಬೆಳೆಸೋ ಯೋಗ್ಯತೆ ಅಲ್ಲ, ಮರ ಬೀಳ್ಸಕ್ ಹೊರಟಿದ್ರ. ನಮ್ಮ ಹುಡುಗರು ಕರ್ಕೊಂಡ್ಬಂದು ನಿಮ್ಮ ಮೇಲೆ ಹೂದಾಕಿ ಬಿಡ್ತೀರಿ. ಚಂದ್ರ ಮಂಜ ಹೊರ ಇಲ್ಲ. ಮಾನಪ್ಪನವ್ರೆ ಹೇಳಿದ್ರೆ ಜ್ಞಾಪಕ ಇದೆ ತಾನೆ? ಗುಟ್ಟನ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಲ್ಲ, ನಿಮ್ ಜಾಜಿ ಅವ್ರು ಯಾಕೆ ಇಷ್ಟೊಂದು ಬದಲಾವಣೆ ಆದ್ರು ಅಂತ ಅದೇ ನಮಗೂ ಅರ್ಥ ಆಗ್ತಲ್ಲ. ಪಾಂಡುರಂಗ ಯಾವ್ದೋ ದುಷ್ಟ ಶಕ್ತಿಗಳನ್ನ ವಶಪಡಿಸ್ಕೊಂಡು ನಿಮ್ನ ಈ ತರ ಆಟ ಆಡಿಸ್ತಾ ಇದ್ದಾರೆ ಅಂತ ಪಟ್ಟಿ ಕಟ್ಬಿಡಿ. ಮತ್ತೆ ಕಟ್ಬಿಟ್ರೆ ಚೆನ್ನಾಗಿ ಸಿಕ್ಕುತ್ತೆ ತಾನೆ? ಓ ಸಿಗದಿರ ಏನು ನಿಮ್ ಜಾಜಿನ ಜಾಜಿ ಅವ್ರೆ ಒಂದ್ ಸ್ವಲ್ಪ ಇಲ್ಲಿ ಬರ್ತೀರಾ? ಜಾಜಿ ಅವರೇ, ನಿಮಗೆ ಮೊಬೈಲ್ ಫೋನ್ನಲ್ಲೆಲ್ಲ ತೋರಿಸಿದ್ವಲ್ಲ,
ಆ ವಿಷಯನ ಮಂತ್ರವಾದಿ ಮಾನಪ್ಪನವ್ರ ಹತ್ರ ಹೇಳಿ ಅವರು ನಿಮ್ಗೆ ಪರಿಹಾರ ಸೂಚಿಸ್ತಾರೆ. ಮಾನಪ್ಪನವ್ರೆ, ನನಗೆ ಗೊತ್ತಿಲ್ಲದ ಹಾಗೆ ನಾನು ಏನೇನೋ ಮಾಡ್ತಾ ಇದ್ದೀನಿ. ಅದನ್ನ ಇವರಿಬ್ರು ಮೊಬೈಲ್ ಅಲ್ಲಿ ಶೂಟ್ ಮಾಡಿ ನನಗೆ ತೋರಿಸಿದ್ರು. ಯಾಕೆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದೆ ಖಂಡಿತ ಈ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಓ ಮೈ ಗಾಡ್, ಆಪ್ತ ಮಿತ್ರ ಕೇಸಾ? ಪಾರ್ಟ್ 3 ಅಂದ್ರೆ ನಾಗವಲ್ಲಿ ತರನಾ? ಅಲ್ಲ, ಭೂತ ಪ್ರೇತ ಪೀಡೆ ಪಿಶಾಚಿ ಈ ದುಷ್ಟ ಶಕ್ತಿಗಳು ಈ ಮನೆಯಲ್ಲಿ ಬಂದು ಸೇರ್ಕೊಂಡಿವೆ. ಅವು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ. ಅವುಗಳನ್ನೆಲ್ಲ ಕರ್ಕೊಂಡು ಬಂದು ಈ ಮನೆಯಲ್ಲಿ ಬಿಟ್ಟಿರೋದೇ ನಿನ್ನ ಗಂಡ ಪಾಂಡುರಂಗ. ಈಗಲೇ ಹೋಗಿ ಅಭಿನ ಚೆನ್ನಾಗಿ ಬೀಟ್ ಮಾಡಿ. ಜಾಜಿ ಅವರೇ ಬೇಡ, ಮಂತ್ರವಾದಿ ಮಾನಪ್ಪನವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ. ಏನ್ ಮಾಡ್ಬೇಕು? ನಿನ್ನ ಗಂಡನಲ್ಲಿರೋ ದುಷ್ಟ ಶಕ್ತಿಗಳನ್ನ ಆಚೆ ಓಡಿಸ್ಬೇಕು. ಅವುಗಳನ್ನ ಆಚೆ ಓಡಿಸ್ಬೇಕಾದ್ರೆ ನಿನ್ನ ಗಂಡನ ಮೇಲೆ ಕೆಲವು ವಿದ್ಯೆಗಳನ್ನ ಪ್ರಯೋಗ ಮಾಡಬೇಕು. ಮಾಡಿ. ಸುಮ್ಮನೆ ಮಾಡಕ್ಕಾಗುತ್ತಾ? ನೀವು ಇವ್ರ ಕೇಸಾ? ನಾನು ಸ್ವಲ್ಪ ಡಿಫರೆಂಟು. ಇವ್ರು ಬರೀ 200 ರೂಪಾಯಿ, ನಾನು ಬರೀ 5,000 ರೂಪಾಯಿ. ಓಕೆ ಓಕೆ, ತಗೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಬರ್ತೀನಿ. ಮಾನಪ್ಪನವ್ರೆ ನಮಸ್ಕಾರ. ಏನಯ್ಯ ಪಾಂಡುರಂಗ, ಏನ್ ಸಮಾಚಾರ? ಗೊತ್ತು ಇಟ್ಲ ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಬಂದಿದ್ರಂತೆ. ಹೌದು, ಏನಾಯ್ತು ಈಗ? ನನ್ನಲ್ಲಿ ದುಷ್ಟ ಶಕ್ತಿ ಸೇರ್ಕೊಂಡಿದೆ ಅಂತ ಹೇಳಿದ್ರಂತೆ. ಇದು ಸರಿನಾ? ಆತರ ಹೇಳು ಅಂದ್ರು ಹೇಳ್ದೆ, ಏನೀಗ? ಹೌದಾ? ನೀ ಮಾತಾಡಿದ್ದನ್ನೆಲ್ಲ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇದನ್ನ ತಗೊಂಡೋಗಿ TV 10 ಅವ್ರಿಗೆ ಕೊಟ್ರೆ ಜನ ನಿನಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾರೆ. ಯಾಕಪ್ಪ ರೆಕಾರ್ಡ್ ಮಾಡಕ್ ಹೋದೆ? ದಯವಿಟ್ಟು ಮಾಡ್ಬೇಡಪ್ಪ. ಯಾಕೆಂದ್ರೆ ಮಂತ್ರವಾದಿಗಳ ಮಾತೆಲ್ಲ ನಡೆಯುತ್ತಲ್ಲ, ಅದಕ್ಕೆ. ಏನೋ ಕಾಸು ಆಸೆಗಂಗಂದೆ, ಬಿಟ್ಬಿಡಪ್ಪ. ಎಷ್ಟು ಕೊಟ್ರು? 5,000. 200 ರೂಪಾಯಿ ನಂಗೆ ಕೊಡು. ಕೊಡ್ತೀಯ ಇಲ್ಲ ಇದನ್ನ ಕೊಡ್ಲು? 2,500. ಹಾ, 2,500 ರೂಪಾಯಿ ಹಾಗೆ ನಿಂಗೆ ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ? ಇದು ನನ್ನ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು. ನನ್ನ ಹೆಂಡತಿ ನನ್ನ ಮಾತು ಕೇಳಿದ್ಲು ಅಂತ ಆ ದಂಡ ಪಿಂಡಗಳು ಫಿಟ್ಟಿಂಗ್ ಇಟ್ಟಿರೋದು. ಇದು ನನಗೆ ಗೊತ್ತೇ ಇರ್ಲಿಲ್ವಲ್ಲಪ್ಪ. ಸರಿ, ಏನೇನು ಹೇಳಿದ್ರು? ನಿನ್ನ ಕೈ ಕಾಲು ಒತ್ತದ್ಲಂತ, ನಿನಗೆ ಕಾಫಿ ಮಾಡಿಕೊಟ್ಲಂತ, ನಿನಗೆ ಕೇಸರಿ ಬಾತ್ ಮಾಡಿಕೊಟ್ಲಂತ, ಹೇಳಿದ ಕೆಲಸ ಎಲ್ಲ ಮಾಡ್ತಾಳಂತೆ ಮನೆಯಲ್ಲಿ. ಒಬ್ಬ ಸೊಸೆಯಾದವಳು ಮನೆಗೆ ಇಷ್ಟು ಮಾಡಬಾರ್ದ? ಯಾಕೆ ಮಾಡಬಾರ್ದು? ಮಾಡ್ಬೇಕು. ಇದನ್ನ ನೋಡಿ ಆ ದಂಡ ಪಿಂಡಗಳಿಗೆ ಸಹಿಸೋಕಾಗ್ತಿಲ್ಲ. ಹೋಗಿ ಹೋಗಿ ನೀನ್ ಇಂಥದಕ್ಕೆಲ್ಲ ಕುಮ್ಮ ಕೊಟ್ಟಿದ್ಯಲ್ಲ, ಇದನ್ನ ತಗೊಂಡೋಗಿ TV 10 ಅವ್ರಿಗೆ ಕೊಟ್ರೆ ನಿನಗೆ ಹಬ್ಬ ಮಾಡಿಸ್ಬಿಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಪ್ಪ. ನಾನು ನೀನು ಹೇಳ್ದಂಗೆ ಕೇಳ್ತೀನಿ. ಗಂಡ ಹೆಂಡತಿ ಚೆನ್ನಾಗಿರೋದು ಆ ದಂಡ ಪಿಂಡಗಳಿಗೆ ಇಷ್ಟನೇ ಇಲ್ಲ. ಹೌದಾ? ನನ್ನ ಹೆಂಡತಿಯಿಂದ ನನ್ನನ್ನು ದೂರ ಮಾಡಿದ್ರೆ ನಿನ್ನ ಮಾನ ಹರಾಜಾಗಿ ನೀನ್ ಜೈಲ್ ಸೇರ್ತೀಯ. ಬೇಡ ಪಾಂಡುರಂಗ, ಹಂಗೆ ಮಾತ್ರ ಮಾಡಬೇಡ. ಈಗ ನಾನು ಏನು ಮಾಡ್ಬೇಕು ಹೇಳು? ಬಾ ಹೇಳ್ತೀನಿ. ಏನಮ್ಮ ಇದು? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀನಿ ಅತ್ತೆ. ಅಲ್ಲಮ್ಮ, ಯಾರಾದ್ರೂ ಪುರೋಹಿತರನ್ನು ಅರ್ಚಕರನ್ನು ಕಳಿಸಿ ಪೂಜೆ ಮಾಡಿಸೋದನ್ನ ಬಿಟ್ಟು ಮಂತ್ರವಾದಿ ಕಳಿಸಿದೀಯಲ್ಲಮ್ಮ. ಈ ಮನೆಯಲ್ಲಿ ದುಷ್ಟ ಶಕ್ತಿ ಸೇರ್ಕೊಂಡಿದೆ, ವಿಷ ಜಂತು ಸೇರ್ಕೊಂಡಿದೆ. ಅದನ್ನ ಈ ಮನೆಯಿಂದ ಹೊರಗಡೆ ಹಾಕಬೇಕು. ಹಾಕಲಿಲ್ಲ ಅಂದ್ರೆ ಈ ಮನೆಯ ಸೊಸೆ ಸಾಯ್ತಾಳೆ. ಏನಲ್ಲ, ತಾಲಿ ಕಟ್ಟಿಸ್ಕೊಂಡಿರೋ ಸೊಸೆ ಸಾಯ್ತಾಳೆ. ಜಾಡಿ ಅಕಾಲ ಮರಣಕ್ಕೀಡಾಗ್ತಾಳೆ. ಹಾಗಾಗಬಾರ್ದು ಮಂತ್ರವಾದಿಗಳೇ. ಆ ವಿಷ ಜಂತು ಯಾರು, ಎಲ್ಲಿದೆ, ಅದನ್ನ ಓಡಿಸ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅದನ್ನ ಹೇಳಿ. ಆ ವಿಷ ಜಂತು ಪಾಂಡುರಂಗ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಆದರೆ ಈ ದೇವಿ ರಾತ್ರಿ ನನ್ನ ಕನಸಿನಲ್ಲಿ ಬಂದು ಎಡಗಾಲಲ್ಲಿ ಜಾಡಿಸಿ ಒದ್ದು, ಮೂರ್ಖ, ಆ ವಿಷ ಜಂತು ಪಾಂಡುರಂಗ ಅಲ್ಲ, ದೊಡುತಿ ಮನುಷ್ಯ ಬದ್ದು ಅಂತ ಹೇಳುದು. ಅದಕ್ಕೆ ಆ ವಿಷ ಜಂತುನ ಆಚೆ ಓಡಿಸ್ಬೇಕಾದ್ರೆ ತಗೊಳ್ಳಿ ದೊಣ್ಣೆ, ತಗೊಳ್ಳಿ. ಎಲ್ಲರೂ ದೊಣ್ಣೆಯಿಂದ ಹೊಡೆದು ಅದನ್ನ ಆಚೆ ಹಾಕಬೇಕು. ಯಾರು ಜಾಸ್ತಿ ಹೊಡಿತಾರೋ ಅವರಿಗೆ ತುಂಬಾ ಒಳ್ಳೆಯದಾಗಿ ಬೇಗ ಕೆಲಸ ಸಿಕ್ಕುತ್ತೆ. ಈಗ ಈ ಮನೆಯ ದುಷ್ಟ ಶಕ್ತಿ ಸೋಲಂತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ
ಸಾರಿ ಕಣ, ನನ್ಗೆ ತುಂಬಾ ನೋವಾಗ್ತಿದ್ಯಾ? ಕಣಿಕಳ ನೀನು ನನಗೆ ಸರಿಯಾಗಿ ಹೊಡೆದ್ಬಿಟ್ಟಲ್ಲ. ನಾನೇನೋ ಮಾಡಿರ್ಬೇಕು? ಆ ಮಂತ್ರವಾದಿ ಮಾನಪ್ಪ ಹೇಳ್ದ ಇದರಿಂದ ನಾನು ಹೊಡಿಬೇಕಾಗಿ ಬಂತು. ಮಾನಪ್ಪನ್ ಕರ್ಕೊಂಡ್ ಬಂದಿದ್ದೆ ನಾವು. ಅವನು ಹೆಂಗೋ ಚೇಂಜ್ ಆಗ್ಬಿಟ್ಟ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಪಾಂಡ್ರಂಗಕ್ಕೆ ಏನೇ ಮಾಡಕ್ ಹೋದ್ರು ಅದ್ ನಮ್ಗೆ ಉಲ್ಟಾ ಹೊಡಿತಾ ಇದೆಯಲ್ಲ. ಇದನ್ನೆಲ್ಲ ಹ್ಯಾಕ್ ಸರಿಪಡಿಸೋದು ಅಂತಾನೆ ಗೊತ್ತಾಗ್ತಿದೆ. ಇದರಿಂದ ಏನೋ ಒಂದು ತಂತ್ರ ಇದೆ ಕಣ. ಆ ಪಾಂಡ್ರಂಗ ಯಾರ್ದೋ ಜೊತೆ ಸೇರ್ಕೊಂಡು ನಮ್ಮನ್ನ ಯಾಮಾರಿಸ್ತಾ ಇದ್ದಾನೆ ಅನ್ಸುತ್ತೋ. ಪಾಂಡುರಂಗ, ನಮ್ಮ ಔಷಧಿ ಕೆಲಸ ಮಾಡಲೇಬೇಕು. ಆ ಟ್ಯಾಬ್ಲೆಟ್ ಎಲ್ಲಿವರೆಗೂ ನಿನ್ನ ಹೆಂಡತಿ ಹೊಟ್ಟೆನಲ್ಲಿ ಇರುತ್ತೋ ಅಲ್ಲಿವರೆಗೂ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತಾರೆ. ನನ್ನ ಹೆಂಡತಿ ಈಗ ಮ್ಯಾವ್, ಮ್ಯಾವ್ ಬೆಕ್ಕಿನ ಮರಿ ಆಗ್ಬಿಟ್ಟಿದ್ದಾಳೆ. ಆದ್ರೆ ನೋಡು, ಈ ರಿಮೋಟ್ ಅಲ್ಲಿರೋ ರೆಡ್ ಬಟನ್ ಯಾವುದೇ ಕಾರಣಕ್ಕೂ ಒತ್ತಬಾರದು. ನೀನು ಒತ್ತು ಬಿಟ್ರೆ ನಿನ್ನ ಹೆಂಡತಿ ಹೊಟ್ಟೆನಲ್ಲಿರೋ ಆ ಟ್ಯಾಬ್ಲೆಟ್ ಹೊರಗಡೆ ಬಂದು ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಆಮೇಲೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸಕ್ಕಾಗಲ್ಲ. ಸರಿ ಸರಿ, ಹುಷಾರಾಗಿರ್ತೀನಿ. ಸ್ಟಮಕ್ ಅಲ್ಲಿರೋ ಟ್ಯಾಬ್ಲೆಟ್ ಆಚೆ ಬರ್ಬೇಕು ಅಂದ್ರೆ ನಾನು ವಾಮಿಟ್ ಮಾಡ್ಬೇಕಾ? ಪಾಂಡ್ರಂಗನ ಪ್ಯಾಂಟಿನ ಜೇಮ್ದಲ್ಲಿ ಒಂದು ರಿಮೋಟ್ ಇದೆ. ಅದರಲ್ಲಿರೋ ಕೆಂಪು ಬಟನ್ ಒತ್ತಿದ್ರೆ ಟ್ಯಾಬ್ಲೆಟ್ ತಾನಾಗ್ ತಾನೇ ಆಚೆ ಬರುತ್ತೆ. ಹೌದಾ? ನೀವಿಬ್ರು ಸೈಡಲ್ಲಿರಿ, ಅಭಿ ಬರ್ಲಿ, ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಏನೇ ಜಾಜಿ, ಯಾರಿಗೆ ವೆಯ್ಟ್ ಮಾಡ್ತಿದ್ಯಾ? ಅಭಿ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಒಳ್ಳೆ ಬುದ್ಧಿ ಬಂದಂಗಿದೆ. ಅಭಿ, ಇವತ್ತು ನಾನು ಸಿಕ್ಕಾಪಟ್ಟೆ ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀನಿ. ನಾನು ನೀವು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡೋಣವಾ? ಮಾಡೋಣ ಬಿಡಿ. ಅಭಿ, ಡ್ಯಾನ್ಸ್ ಮಾಡೋದನ್ನ ಸ್ಟಾಪ್ ಮಾಡ್ರಿ. ಡ್ಯಾನ್ಸ್ ಮಾಡಿ ಜಾಜಿ. ಟ್ಯಾಬ್ಲೆಟ್ ಹೊರಗೆ ಬಂದಾಯ್ತು. ಎಲ್ಲಿ? ಅಲ್ಲಿ ನೋಡಿ, ರಿಮೋಟ್ ಇಲ್ಲಿದೆ. ಸೈಂಟಿಸ್ಟ್ ಕೊಟ್ಟಿದ್ದ ದರಿದ್ರ ಟ್ಯಾಬ್ಲೆಟ್ ನ ನನಗೆ ನುಂಗ್ಸಿ ಈ ರಿಮೋಟ್ ಅಲ್ಲಿ ನನಗೆ ಕಂಟ್ರೋಲ್ ಮಾಡ್ತೀರಾ?